ನಾವಿವತ್ತು GKVK ಅಲ್ಲಿ ಇದ್ದೀವಿ. ಇಲ್ಲಿ ಕೃಷಿ ಮೇಳ ಇದೆ. ಎಲ್ಲ ಸ್ಟಾಲ್ಗಳನ್ನ ನೋಡ್ತಾ ಬಂದೆ. ನನಗೆ ಇದು ಒಂಥರ ಆಕರ್ಷಣೆ ಅನ್ನಿಸ್ತು. ಯಾಕಂತಂದರೆ ಗಾಣ ಕಟ್ಟಿದ್ದಾರೆ ಹಿಂದೆ. ಸೊ ಏನು ಎತ್ತ ಅಂತ ವಿಚಾರಿಸಿದಾಗ ಗೊತ್ತಾಯಿತು, ಒಂದು ಗೋಶಾಲೆಯಿಂದ ಈ ಒಂದು ಕೃಷಿ ಮೇಳಕ್ಕೆ ಬಂದಿದ್ದಾರೆ ಎನ್ನುವಂಥದ್ದು. ಸೊ ಇವರು ಯಾಕಾಗಿ ಈ ಒಂದು ಗಾಣ ಕಟ್ಟಿದ್ದಾರೆ ಆ್ಯಂಡ್ ಆ ಗೋಶಾಲೆಯಲ್ಲಿ ಏನೆಲ್ಲ ಪ್ರಾಡಕ್ಟ್ಗಳು ಸಿಗ್ತಿದೆ, ಹಾಗೆ ಈ ಒಂದು ಕೃಷಿ ಮೇಳಕ್ಕೆ ಯಾಕೆ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನ ಕೇಳ್ತಾ ಹೋಗೋಣ. ಹಾಗೆ ಹಸು ಕೂಡ ಇದೆ, ಯಾವ ತಳಿ ಏನು ಎತ್ತ ಅಂತ ಕೇಳೋಣ. ಸರ್ ನಮಸ್ತೆ. ಸರ್ ನಮಸ್ತೆ ಮೇಡಮ್. ಸರ್ ನಿಮ್ಮ ಹೆಸರು? ಕೃಷ್ಣಮೂರ್ತಿ ಅಂತ. ನಮ್ಮ ಬೆಂಗಳೂರಲ್ಲೇ ಶ್ರೀಕೃಷ್ಣ ಗೋಶಾಲಾ ಅಂತ ಇದೆ, ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಬೇಗೂರು ಗ್ರಾಮ. ಓಕೆ, ಹೌದು. ಸೊ ಅಲ್ಲಿಂದ ಬಂದಿರೋದು. ಸೊ ಈ ಒಂದು ಕೃಷಿ ಮೇಳಕ್ಕೆ ಬಂದಿರುವಂಥ ಉದ್ದೇಶ? ನಮ್ಮ ರೈತ ಬಾಂಧವರಿಗೆ ಪ್ರತಿಯೊಂದು ನಮ್ಮ ದೇಸಿ ಜಾನುವಾರುಗಳ ತಳಿ ಯಾವ್ಯಾವ ತಳಿ ಇದೆ ಅಂತ ಮಾಹಿತಿ ಕೊಡಲಿಕ್ಕೆ, ಮತ್ತು ಸಮಸ್ತ ನಮ್ಮ ರಾಜ್ಯಾದ್ಯಂತ ಯಾವ ರೀತಿ ಕೋಲ್ಡ್ ಪ್ರೆಸ್ ಇದೆ ಎಣ್ಣೆ ಲೈವ್ ನೋಡ್ಬೋದು ಡೆಮೋ ಇಲ್ಲಿ ನಮ್ಮ GKVK ಕೃಷಿ ಮೇಳದಲ್ಲಿ. ಸುಮ್ಮನೆ ಎಲ್ಲ ಕಡೆ ಫ್ಯಾಕ್ಟ್ರಿ ಇಟ್ಕೊಂಡಿಗಿನ ಕಾಲದಲ್ಲಿ ಗಾಣದೆಣ್ಣೆ ಅಂತಾರೆ, ನಿಜವಾದ ಗಾಣ ಈ ರೀತಿ ಇರುತ್ತೆ. ಓಕೆ. ಮತ್ತು ನಮ್ಮ ದೇಸಿ ತಳಿಗಳಲ್ಲಿ ನಮ್ಮಲ್ಲಿ 10 ರಿಂದ 20 ಲೀಟ್ರ್ ಕೊಡುವಂಥ ಹಾಲು ಕೊಡುವಂಥ ಇಳುವರಿ ಹಸುಗಳಿದೆ. HF ಜರ್ಸಿ ಸಾಕೋ ಬದಲು ದೇಸಿ ತಳಿ ಸಾಕಲಿ, ರೈತರಿಗೆ ಮಾಹಿತಿ ದೊರಕಲಿ ಅಂತ ನಮ್ಮಲ್ಲಿ ಇಲ್ಲಿ ಪ್ರತಿಯೊಂದು ಈಗ 22 ದೇಸಿ ತಳಿಗಳು ಪ್ರದರ್ಶನ ಮಾಡಿದ್ದೇವೆ. ಓಕೆ, ದೇಸಿ ತಳಿಯಿಂದ ಹಾಲು ಎಷ್ಟು ಬರ್ಬೋದು ಸರ್? ಯಾಕಂದರೆ HF ಇಂದ ಹಾಲು ಜಾಸ್ತಿ ಬರುತ್ತೆ ಅಲ್ವಾ? ಒಂದೇ ದೇಸಿ ತಳಿನಲ್ಲೇ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ನಮ್ಮ ಹತ್ರ ಒಂದು 28 ಬ್ರೀಡ್ ಇದೆ. ಹಾಲು ಕೊಡುವಂಥ ತಳಿಗಳು ಒಂದು 8 ತಳಿ ಇದೆ. ಒಂದೊಂದು ಹಸು ನಿಮ್ಮ ಕನಿಷ್ಠ ಅಂದರೂ 10 ರಿಂದ 20 ಲೀಟ್ರ್ ಕೊಡುವಂಥ ದೇಸಿ ತಳಿ ಸಿಗುತ್ತೆ, ನಮ್ಮಲ್ಲೇ ಸಿಗುತ್ತೆ. ರಾಜ್ಯಾದ್ಯಂತ ಎಲ್ಲಿ ಬೇಕಾದ್ರೂ ಸಪ್ಲೈ ಮಾಡಿಕೊಡ್ತೀವಿ. ಬಂದು ನೇರವಾಗಿ ಗೋಶಾಲೆನಲ್ಲಿ ಭೇಟಿ ಮಾಡಿ ಹಾಲು ಕರೆದು ಬೆಳಗ್ಗೆ ಸಂಜೆ ನೋಡಿ ತಗೊಂಡು ಹೋಗ್ಬೋದು. ಓಕೆ ಸರ್, ಈಗ ಹೇಳಿ ಸರ್, ಯಾವೆಲ್ಲ ಪ್ರಾಡಕ್ಟ್ ಇಟ್ಟಿದ್ದೀರಾ? ಬನ್ನಿ. ಗೋಶಾಲೆನಲ್ಲಿ ಎಲ್ಲ ಎತ್ತುಗಳಿಗೆಲ್ಲ ಕಷಾಯ ಖಾನೆಗಳು ಕಳಿಸ್ತಾ ಇದ್ದಾರೆ. ಅಂಥ ಎತ್ತುಗಳು ತರಬೇತಿ ಮಾಡಿ ನಾವು ಈ ಥರ ಗಾಣದ ಎಣ್ಣೆ ತಗೊತಾ ಇದ್ದೀವಿ. ಬರೋ ಎಣ್ಣೆ ಉತ್ಕೃಷ್ಟವಾಗಿರುತ್ತೆ. ಪ್ರಾಡಕ್ಟ್ ಮಾಡಿದ್ದೀವಿ, ಎಲ್ಲ ರೀತಿ ನಾವು ಏನು ಅಡುಗೆ ಬಳಕೆ ಮಾಡ್ತೀವಿ. ನೋಡಿ, ಸನ್ಫ್ಲವರ್ ಎಣ್ಣೆ ಇದೆ, ಕಡಲೆಕಾಯಿ ಎಣ್ಣೆ ಇದೆ, ಮತ್ತು ಇದು ನಮ್ಮ ಗೋಶಾಲದಲ್ಲಿರೋ ನಾಟಿ ಹಸುಗಳಿಂದ ಮಾಡಿರೋದು ತುಪ್ಪ ಇದೆ. ಇದು ಬಿಟ್ಟರೆ ನಿಮಗೆ ನಾವು ಸಾವಯವದಿಂದ ಮಾಡಿರೋದು, ಏನು ಬರೀ ಯೂರಿಯಾ DAP ಏನೂ ಹಾಕ್ದಿರಾ, ಬರೀ ಗೊಬ್ಬರ ಮತ್ತು ಗಂಜಲದಿಂದ ಮಾಡಿರೋಂಥ ತರಕಾರಿ ದವಸ ಧಾನ್ಯಗಳು ಸಹ ನಮ್ಮಲ್ಲಿ ಸಿಗತ್ತೆ. ಮತ್ತು ಸಾವಯವ ಬೆಲ್ಲ ಸಿಗತ್ತೆ, ನಮ್ಮದೇ ತೋಟದಲ್ಲಿ ಬೆಳೆದಿರೋಂಥದ್ದು. ಅಮೌಂಟ್ ಎಷ್ಟಾಗುತ್ತೆ ಸರ್? ಕಡಲೆಕಾಯಿ ಎಣ್ಣೆ 430 ಆಗುತ್ತೆ, ಮತ್ತು ಕೊಬ್ಬರಿ ಎಣ್ಣೆ 400 ಆಗುತ್ತೆ, ಸನ್ಫ್ಲವರ್ 450 ಆಗುತ್ತೆ, ಕುಸುಬೆ ಎಣ್ಣೆ 430 ರೂಪಾಯಿ, ಹರಳೆಣ್ಣೆ 600 ರೂಪಾಯಿ. ಪ್ರತಿಯೊಂದು ಎಣ್ಣೆನೂ ಸಿಗತ್ತೆ ನಮ್ಮಲ್ಲಿ. ಭಾರತದಾದ್ಯಂತ ಎಲ್ಲಿ ಬೇಕಾದ್ರೂ ಕೊರಿಯರ್ ಮಾಡ್ತೀವಿ. ಕೊರಿಯರ್ಗೆ ಒಂದು 40 ರೂಪಾಯಿ ಚಾರ್ಜ್ ಆಗುತ್ತೆ. ಶುದ್ಧವಾದ ಗಾಣದ ಎಣ್ಣೆ ತೊಗೊಬೋದು. ತುಪ್ಪದ ಬೆಲೆ ಕೇಳ್ಬೋದಾ? ತುಪ್ಪದ ಬೆಲೆ ನಮ್ಮಲ್ಲಿ 3 ವೆರೈಟಿ ಮಾಡಿದ್ದೀವಿ. ಒಂದು ಪುಂಗನೂರು ಬಂದು ಅದೇ ಇಲ್ಲಿ ನಮ್ಮ ಎದುರುಗಡೆ ಇರೋಂಥದ್ದು 4000 kg, ಗೀರ್ ಹಸುದು 2500, ಮಲೆನಾಡು ಗಿಡ್ಡ 3000, ಹಳ್ಳಿ ಕಾರು 2600, 4 ವೆರೈಟಿ ತುಪ್ಪ ಮಾಡ್ತಾ ಇದೀವಿ. ಓಕೆ. ಸೊ ಇವಾಗ ದೇಸಿ ಹಸುಗಳ ಸಂಖ್ಯೆ ತುಂಬಾ ಕಡಿಮೆ ಆಗ್ತಾ ಇದೆ. ಎಲ್ಲ HF ಎಲ್ಲ ಹಸುಗಳು ಎಲ್ಲ ಕಡೆ ಹಳ್ಳಿಗಳಲ್ಲೂ ಸಿಗ್ತಾ ಇದೆ. ಸೊ ನಿಮ್ಮ ಉದ್ದೇಶ ಈ ದೇಸಿ ಹಸುವನ್ನ ಸಾಕಬೇಕು ಜನ ಅನ್ನುವಂಥದ್ದು? ಖಂಡಿತ ಮೇಡಮ್, ಖಂಡಿತ. ಸೊ ಈಗ ನಾರ್ಮಲ್ ಆಗಿ ಏನು ಹೇಳೋಕೆ ಇಷ್ಟಪಡ್ತೀರಾ ಜನರಿಗೆ? ನಾನು ನಮ್ಮ ರೈತರು ಬಂದ್ರಲ್ಲಿ ಎಲ್ಲರೂ ವಿನಂತಿ, HF ಜರ್ಸಿ ಸಾಕೋ ಬದಲು ದೇಸಿ ತಳಿನಲ್ಲೇ ಅದೇ ರೀತಿ ಹಾಲು ಕೊಡೋ ಉತ್ಕೃಷ್ಟ ಕೊಡುವಂಥ ಹಸುಗಳಿದ್ದಾವೆ. ಆ ತಳಿ ನೋಡ್ಕೊಂಡು ತಗೊಂಡು ಮುಂದಿನ ಪೀಳಿಗೆಗೆ ಅದು ಅನುಕೂಲ ಆಗುತ್ತೆ ಸಾಕಿ. ಮತ್ತು ಅದರಲ್ಲಿ ಬರೋವಂಥ ಜೀವಾಮೃತ ಮಾಡಿ ಒಬ್ಬೊಬ್ರು ಒಂದು ಹಸು ಇಟ್ಕೊಂಡ್ರು 30 ಎಕರೆ ವ್ಯವಸಾಯ ಮಾಡ್ಬೋದು. ಅದಕ್ಕಾಗಿ ಮಾರ್ಗದರ್ಶನ ಸಿಗಲಿ ಅಂತ ನಾವು ಇಲ್ಲಿ ಇದು ಮಾಡಿದ್ದೀವಿ. ನಾರ್ಮಲ್ ಹಸುಕ್ಕಿಂತ ಇದು ಸ್ವಲ್ಪ ಎತ್ತರದಲ್ಲಿ ಕಮ್ಮಿ ಇದೆ. ಯಾವ್ದು ಸರ್ ಇದು ನಮ್ಮ ಪುಂಗನೂರು ತಳಿ. ಮೊನ್ನೆ ನಮ್ಮ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿ ಅವ್ರ ಮನೆಯಲ್ಲೂ ಇದೇ ಹಸುನೇ ಒಂದು ಕರು ಇಟ್ಕೊಂಡು ಮನೆಯೆಲ್ಲ ಅವರು ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲೆಲ್ಲ ಹಾಕಿದ್ರು ಮೋದಿಜಿಯವರು. ಇದ್ರ ವಿಶೇಷತೆ ಏನು ಅಂದರೆ, ವಿಷ್ಣು ತಪಸ್ ಕೂತಾಗ ಹುತ್ತದಲ್ಲಿ ಹಾಲು ಕೊಟ್ಟಿರುವಂಥ ತಳಿ ಹಸು ಇದು. ಆದ್ದರಿಂದ ನಮ್ಮ ತಿರುಪತಿ ವೆಂಕಟರಮಣ ಸ್ವಾಮಿ ದೇವ್ರಿಗೆ ಇದೇ ಹಾಲು ಮತ್ತು ತುಪ್ಪ ಅಭಿಷೇಕ ಮಾಡ್ತಾಯಿದ್ದಾರೆ. ಭಾಳ ನಶಿಸಿ ಹೋಗಿರೋಂಥ ತಳಿಗಳಲ್ಲಿ ಇದೊಂದು. ಈಗ ಬರೀ ಕೇವಲ 1000 ಹಸುಗಳು ಅಳಿವಿನಂಚಿನಲ್ಲಿದೆ. ಹೌದು, ಅದರಲ್ಲಿ TTDನಲ್ಲೇ 250 ಹಸುಗಳಿದೆ. ಆದ್ದರಿಂದ ಈ ತಳಿ ಅಭಿವೃದ್ಧಿ ಮಾಡೋಣ ಅಂದ್ಬಿಟ್ಟು ನಾವು ಇದು ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಒಂದು 8 ಹಸು. ಎಷ್ಟು ಲೀಟರ್ ಹಾಲು ಕೊಡುತ್ತೆ? ಒಂದು ದಿನಕ್ಕೆ 2 ಲೀಟ್ರ್ ಕೊಡುತ್ತೆ. ಒಂದು ದಿನಕ್ಕೆ 2? ಹೌದು. ಸೊ ಹಿಂಗಿದೆ ಸರ್, ಇದ್ರದ್ದೇ ತುಪ್ಪ ಅಲ್ವಾ ಸರ್ ನೀವು ಮಾತಾಡಿ? ಹೌದು. ಎಷ್ಟದು? ಇದು kg ತುಪ್ಪ ಬಂದು 400 ರೂಪಾಯಿ. 4000. ಹಾಲು ಲೀಟ್ರ್ 400 ರೂಪಾಯಿ ಸರ್. ಹಾಗೆ ರೊಟೇಟ್ ಆಗ್ತಾಯಿದೆ. ಇದು ನಮ್ಮ ಶುದ್ಧ ಗಾಣದ ಎಣ್ಣೆ. ಪ್ರಾಚೀನ ಕಾಲ ಪದ್ಧತಿನಲ್ಲಿ ಯಾವ ರೀತಿ ಮಾಡ್ತಾಯಿದ್ರು, ಕೋಲ್ಡ್ ವುಡ್ ಪ್ರೆಸ್ ಅನ್ನೋದು ಇದು ಪೂರ್ತಿ ಸಂಪೂರ್ಣ ವುಡ್ಡಲ್ಲೇ ಮಾಡಿರುವಂಥದ್ದು. ಇದು ಕಡಲೆಕಾಯಿ ಬೀಜದ ಎಣ್ಣೆ ಮಾಡ್ತಾ ಇದೀವಿ. ಈಗ 3 kg ಕಡಲೆ ಬೀಜ ಹಾಕಿದ್ರೆ 1 ಲೀಟ್ರ್ ಎಣ್ಣೆ ಬರುತ್ತೆ. ಕಡಲೆ ಬೀಜ. ಹೌದು. ಈ ಕಡಲೆ ಬೀಜ ಎಷ್ಟು ಮೇಡಮ್ ರೇಟ್? 1 kg ಏನಾದ್ರು ನಿಮ್ಗೆ ಐಡಿಯಾ ಇದೆಯಾ? kg 150 ರೂಪಾಯಿ ಇದೆ. 3 kg ಕಡಲೆ ಬೀಜಕ್ಕೆ ನಿಮಗೆ
₹450 ಆಗತ್ತೆ. ₹150 ನೀವು ಎಣ್ಣೆ ತಗೊತಾ ಇರೋದೆಲ್ಲ ವೈಟ್ ಪೆಟ್ರೋಲ್, ಕ್ರೂಡ್ ಆಯಿಲ್, ವೇಸ್ಟ್ ಫಾರ್ಮ್ ಆಯಿಲ್ ಕುಡಿತಾ ಇದ್ದೀರಾ. ನೀವು ದಯವಿಟ್ಟು ಅಡುಗೆ ಎಣ್ಣೆನ ಬದಲಾಯಿಸಿ. ಜನಗಳಿಗೆ ಇದ್ರ ಬಗ್ಗೆ ಅರಿವಾಗಬೇಕು. ಅದರಿಂದ ನಾವಿಲ್ಲಿ ಗಾಣದ ಎಣ್ಣೆ ಶುದ್ಧ ಡೆಮೋ ಕೊಡ್ತಾ ಇದ್ದೀವಿ. ಯಾಕೆಂದರೆ ನೀವು ಸುಮ್ಮನೆ ಈಗ ₹150 ತಗೊಂಡು ತಿಂದರೆ ಏನಾಗುತ್ತೆ, ಯಾರು ನೋಡಿದ್ರೆ ಈಗ ಶುಗರು, ಹಾರ್ಟ್ ಅಟ್ಯಾಕು, ವಿದ್ಯಾಭ್ಯಾಸ ಹೋಗ್ತಾ ಇರ್ತಾರೆ. ಸ್ಕೂಲಲ್ಲಿ ಮೊನ್ನೆ 6ನೇ ತರಗತಿ ಮಗು ಸತ್ತೋಯ್ತು ಅಂತಾರೆ. ನಾವು ತಿನ್ನೋ ಆಹಾರ ಪದಾರ್ಥ ಎಣ್ಣೆನಲ್ಲಿ ಇದೆ ನೋಡಿ. 3 kg ನೋಡಿ, ಇದು 8 ಅಡಿ ಉದ್ದ ಇರುತ್ತೆ. ಇದು ಮರದ್ದು ಒಂದೇ ಉಡ್ಡೆ, ಬಾಗೆ ಮರದ್ದು. ಇದು ಭೂಮಿ ಒಳಗಡೆ 5 ಅಡಿ ನೆಟ್ಟಿರ್ತೀವಿ, ಮೇಲೆ 3 ಅಡಿ ಹೈಟ್ ಇರುತ್ತೆ. ಇದರಲ್ಲಿ ರೊಟೇಟ್ ಮಾಡಿರೋ ಎಣ್ಣೆ ಇದರಲ್ಲೇ ಇರುತ್ತೆ. ಲಾಸ್ಟ್ಗೆ ಇದು ರಿಮೂವ್ ಮಾಡಿದ್ರೆ ಒಳಗಡೆ ಎಣ್ಣೆ ಉಳಿಯುತ್ತೆ. ಹೌದು. ಸೊ ಗಾಣದೆಣ್ಣೆ ಉಪಯೋಗಿಸಿದ್ರೆ ಒಳ್ಳೆಯದು ಅನ್ನುವಂಥದ್ದು. ಆರೋಗ್ಯಕ್ಕೆ ಸಂಪೂರ್ಣ ಒಳ್ಳೆಯದು. ಯಾವುದೇ ರೀತಿ ಕಾಯಿಲೆಗಳು ಬರಲ್ಲ ಇದರಲ್ಲಿ. ನೀವು ಹೇಳೋ ಪ್ರಕಾರ ಎಲ್ಲರೂ ಕೂಡ ಗಾಣದ ಎಣ್ಣೆಯನ್ನು ಉಪಯೋಗಿಸಬೇಕು ಎನ್ನುವಂಥದ್ದು. ಶ್ರೀಕೃಷ್ಣ ಗೋಶಾಲೆಯಿಂದ ಈ ಒಂದು GKVK ಕೃಷಿ ಒಂದು ಸಮಾರಂಭದಲ್ಲಿ ಇವರು ಪಾಲ್ಗೊಂಡಿದ್ದಾರೆ. ಸೊ ಇವ್ರು ಹೇಳೋದಿಷ್ಟೇ, ಮಲೆನಾಡ ಗಿಡ್ಡದಿಂದ ಹಿಡಿದು ಎಲ್ಲ ರೀತಿಯ ದೇಸಿ ಹಸುಗಳನ್ನು ಬಳಸಬೇಕು, ದೇಸಿ ಹಸುಗಳನ್ನು ಸಾಕಬೇಕು, ಎಚ್ಎಫ್ಗಳು ಬೇಡ ಅನ್ನುವಂಥದ್ದನ್ನು ಅವ್ರು ಹೇಳಿದ್ದಾರೆ. ಹಾಗೆ ಈ GKVKಗೆ ಬಂದಿರುವಂತಹ ಉದ್ದೇಶ ಇಷ್ಟೇ, ಜನರಿಗೆ ಒಂದಿಷ್ಟು ಪ್ರಾಡಕ್ಟ್ಗಳಾಗಿರಬಹುದು ಅಥವಾ ಜನರಿಗೆ ಏನು ಉಪಯೋಗ ಆಗುತ್ತೋ ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡೋಕ್ಕೆ ಈ ಒಂದು ಕೃಷಿ ಮೇಳಕ್ಕೆ ಬಂದಿದ್ದಾರೆ.